ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ಈ ಹಿಂದೆ ಒಂದು 2 ವಿಡಿಯೋಸ್ ಬ್ಯಾಕ್ ಅಂತ ಅನ್ಸುತ್ತೆ, ಅವಾಗ ಒಂದು ವಿಡಿಯೋ ಹಾಕಿದ್ದೆ. ನಾನು ಯೂಟ್ಯೂಬರ್ ಹತ್ರ ತಗೊಂಡಿದ್ದ ಸ್ಯಾರಿ ನಮ್ಮ ಅತ್ತೆ ಕೊಟ್ಟಿದ್ದೆ. ಅದು ಫುಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ, ಆ ಡ್ಯಾಮೇಜ್ ಆಗಿರುವಂಥ ಸೀರೆನ ನಮ್ಮ ಅತ್ತೆ ಹತ್ರ ಇಸ್ಕೊಬಂದೆ. ಇವತ್ತು ನಾನು ನಿಮಗೆಲ್ಲ ತೋರಿಸೋಣ ಏನಂತ ಹೇಳಿ ಅಂತ. ಅದನ್ನ ಅವರು ವೇರ್ ಮಾಡಿದ್ಮೇಲೆ ಆ ಥರ ಗೊತ್ತಾಗಿದ್ದು. ನಾನು ತಗೊಂಡಾಗ್ಲೂ ಆ ಥರ ಏನು ಅನಿಸಿಲ್ಲ, ನೋಡಿದಾಗ ಏನೂ ಇಲ್ಲ. ಬಟ್ ಅವರು ಪಿನ್ನೆಲ್ಲ ಹಾಕ್ತಿವಲ್ಲ, ನಾವು ಸೆರಗೆಲ್ಲ ಹಾಕೋಬೇಕಾದ್ರೆ ಇಲ್ಲಿ ಪಿನ್ನೆಲ್ಲ ಹಾಕ್ತಿವಲ್ಲ, ಅಲ್ಲೆಲ್ಲ ಪಿನ್ ಹಾಕ್ಬಿಟ್ಟು ರಿಮೂವ್ ಮಾಡ್ಬೇಕಾದ್ರೇನೆ ಫುಲ್ಲು ಅದು ಓಪನ್ ಆಗೋಗ್ತಾ ಇದೆಯೇ, ಆ ಥರ ಪ್ಯಾಚ್ ಆಗಿದೆ. ಸೊ ಅದನ್ನ ತೋರಿಸ್ಬೇಕು ಅಂತ ಹೇಳಿನೇ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಈ ವಿಡಿಯೋ ಮುಖಾಂತರ ಅಂದರೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೂ ಕೇರ್ಫುಲ್ ಆಗಿರಬೇಕು ನಿಜವಾಗ್ಲೂ. ನಾನು ಆ್ಯಕ್ಚುಲಿ ಪಾರ್ಸೆಲ್ ರಿಸೀವ್ ಮಾಡಿದಾಗ್ಲೂ ಎಲ್ಲ ಚೆಕ್ ಮಾಡಿರೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ರಿಸೀವಿಂಗ್ ವಿಡಿಯೋಸಲ್ಲಿ ಓಪನ್ ಮಾಡ್ಬೇಕಾದ್ರೆ ಓಪನಿಂಗ್ ವಿಡಿಯೋ ಅಂತ ಮಾಡ್ಕೊತೀವಲ್ಲ, ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಅವಾಗ ಏನೂ ಇಶ್ಯೂ ಅಂತ ಅನಿಸ್ಲಿಲ್ಲ. ಬಟ್ ನಮ್ಮ ಅತ್ತೆ ಎಲ್ಲ ಉಟ್ಕೊಂಡ್ಮೇಲೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಅವ್ರು ಉಟ್ಕೊಂಡಿದ್ದಾರೆ. ಉಟ್ಕೊಂಡ್ಮೇಲೆ ಆ ಥರ ಆಗಿರೋದು. ನಮ್ಮಮ್ಮನೂ ಹೊಲಿಸ್ಕೊಂಡಿದ್ದಾರಂತೆ. ನಮ್ಮಮ್ಮ ಇನ್ನೂ ಏನು ಫೀಡ್ಬ್ಯಾಕ್ ಹೇಳಿಲ್ಲ. ನಾನು ಇನ್ನೂ ಉಟ್ಕೊಂಡೇ ಇಲ್ಲ ಸೀರೆನ, ನೀನು ಬಂದಾಗ ಕೊಡ್ತೀನಿ ನೋಡು ಅಂತ ಹೇಳಿದ್ರು. ಬಟ್ ಅವ್ರದ್ದು ಏನಾಗಿದೆ ಅಂತ ಗೊತ್ತಿಲ್ಲ, ಅದು ಉಟ್ಟು ನೋಡಿದ್ರೇ ಗೊತ್ತಾಗೋದು. ನಮ್ಮ ಅತ್ತೆ ಮಾತ್ರ ಉಟ್ಕೊಂಡಿದ್ರು. ನಮ್ಮದು ಗಣೇಶ ಫೆಸ್ಟಿವಲ್, ಲಾಸ್ಟ್ ಗಣೇಶ ಫೆಸ್ಟಿವಲ್ ಆಯ್ತಲ್ಲ, ಅವಾಗೇನೋ ಉಟ್ಕೊಂಡಿದ್ರು. ನಾನು ಇದನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಗೋಸ್ಕೊಂಡಿದ್ದು. ಬಟ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗೇನೆ ಇರಬೇಕು. ಯಾಕಂದ್ರೆ ಅದರಲ್ಲಿ ಅವರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರು ಕಳಿಸ್ಕೊಟ್ಟಿರ್ತಾರೆ. ಮತ್ತೆ ನಾವು ರಿಸೀವ್ ಮಾಡಿದ್ಮೇಲೆ ಚೆಕ್ ಮಾಡಿ ಮತ್ತೆ ರಿವ್ಯೂ ಹಾಕೋದು, ಆವಾಗ ಅವರು ಬ್ಯಾಡಾಗಿ ಥಿಂಕ್ ಮಾಡೋದು, ಅದೆಲ್ಲ ಬೇಡ ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಅದನ್ನ. ಇವಾಗ ಸ್ವಲ್ಪ ದಿನ ಆದಮೇಲೆ ಯಾಕೋ ನಮ್ಮ ಅತ್ತೆನೂ ಇವಾಗನೇ ಅವರು ರೀಸೆಂಟಾಗಿ ಹೇಳಿದ್ದು ನನಗೆ, ಈ ಥರ ಡ್ಯಾಮೇಜ್ ಆಗುತ್ತೆ ಕಣೆ ಸೌಮ್ಯ, ಈ ಥರ ಹಾಕೊಂಡಾಗೆಲ್ಲ ಅದು ಅಲ್ಲಲ್ಲೇನೆ ಒಂಥರ ಪ್ಯಾಚ್ ಥರ ಆಗ್ತಾ ಇದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇವತ್ತು ಅವ್ರ ಹತ್ರ ಸೀರೆ ಇಸ್ಕೊಬಂದೆ. ಇದೇ ಸೀರೆ ನಾನು ಅವ್ರ ಹತ್ರ ತಗೊಂಡಿದ್ದು. 900 ಸಮಥಿಂಗ್ ಏನೋ ಕೊಟ್ಟಿದ್ದೆ ಅನ್ಸುತ್ತೆ ನಾನು ಈ ಸೀರೆಗೆ. ತುಂಬ ಬೇಜಾರಾಯಿತು. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಯಾರಿಗೂ ದುಡ್ಡೇನು ಸುಮ್ಮನೆ ಬರಲ್ಲ ಅಲ್ವಾ, ತುಂಬ ಕಷ್ಟಪಡಬೇಕು. ನಾವು ಹಾಸ್ಪಿಟ್ಲಲ್ಲಿ ಅದು 900 ರೂಪಾಯಿ ಇರ್ಬೋದು, 1000 ರೂಪಾಯಿ ಆಗ್ಬೋದು, ಇಲ್ಲ 500 ರೂಪಾಯಿ ಆಗಿರ್ಬೋದು, ದುಡಿಯೋದಕ್ಕೆ ಒಂದಿನ ಪೂರ್ತಿ ಕೆಲಸ ಮಾಡ್ಬೇಕು ನಾವು ಅಲ್ವಾ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡಿದಾಗ ನನಗೂ, ಯಾಕೆ ಈ ಥರ ಆಯಿತು ಅಂತ ಹೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಈ ವಿಡಿಯೋ ಮಾಡಿ ತೋರಿಸ್ಲೇಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಒಂದೇ ಸಾರಿ ವೇರ್ ಮಾಡಿರೋದು ಈ ಸೀರೆ. ನೋಡ್ತಾ ಇದ್ದೀರಾ ಅನ್ಸುತ್ತೆ, ಇಲ್ಲಿ ಡ್ಯಾಮೇಜ್ ಆಗಿರೋದು ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಹೋಲ್ ಕಾಣಿಸ್ತಿದೆ ನೋಡಿ. ಸೊ ಒಂದೇ ಸಾರಿ ವೇರ್ ಮಾಡಿರೋಂಥ ಈ ಸೀರೆ ಈ ಥರ ಆಯಿತು ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗಲ್ಲ ಅಲ್ವಾ. ಅದು ಅಲ್ಲದೆ ನಮ್ಮ ಅತ್ತೆಗೆ ನಾನು ಪ್ರೀತಿಯಿಂದ ಕೊಡಿಸಿದ್ದೆ. ಚೆನ್ನಾಗಿರುತ್ತೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದು ಅಂತ ಹೇಳಿ ಕೊಡಿಸ್ದೆ. 2-3 ಕಡೆ ಇದೇ ಥರ ಆಗಿದೆ ಅಂತ ನಮ್ಮ ಅತ್ತೆ ಹೇಳಿದ್ರು. ನಾನು ಬಂದ ತಕ್ಷಣ ಫಸ್ಟ್ ಓಪನ್ ಮಾಡಿ ನೋಡಿದೆ ಎಲ್ಲೆಲ್ಲಾಗಿದೆ ಅಂತ ಹೇಳಿ ನೋಡೋಣ ಅಂತೇಳಿ. ಬಟ್ 2-3 ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ 2-3 ಕಡೆನೂ ಅದೇ ಥರ ಆಗಿದೆ. ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೂ. ಯಾಕಂದರೆ ಅದಕ್ಕೆ ಒಂದು 300-400 ರೂಪಾಯಿ ಕೊಟ್ಟು, ನಿಮ್ಗೆ ಇವಾಗ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ, ಒಂದು ಬ್ಲೌಸ್ ಹೊಲಿಯೋದಕ್ಕೇನೆ ಒಂದು 300-400 ರೂಪಾಯಿ ಕೊಡ್ಬೇಕು ನಾವು ಇಲ್ಲಿ ಬೆಂಗಳೂರಲ್ಲಿ. 450 ರೂಪಾಯಿ ಚಿಲ್ಲರೆ ಇರುತ್ತೆ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿ ಸೀರೆ ತಗೊಬಿಟ್ಟು ಬ್ಲೌಸ್ಗೂ ಅರ್ಧದಷ್ಟು ಸೀರೆ ಬೆಲೆ ಅಷ್ಟು ಅರ್ಧ ಬೆಲೆನ ಬ್ಲೌಸ್ಗೆ ಹೊಲ್ಸಕ್ಕೆ ಕೊಟ್ಟು ಎಲ್ಲ ಮಾಡಿ ಆ ಥರ ಎಲ್ಲ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೇನೆ ಈ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ನಾನು ನೋಡಿದ ಮಟ್ಟಿಗೆ ಇವಾಗ 2 ಕಡೆ ಕಾಣಿಸ್ತು ಆ ಥರ ಡ್ಯಾಮೇಜ್ ಆಗಿರೋದು. ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಥರ ಅಂದರೆ ಸಾಕು ಫುಲ್ ಎಲ್ಲ ಬಿಟ್ಕೊತಾ ಇದೆ. ಇಲ್ಲಿ ನೋಡಿ, ಈ ಥರ ಎಳೆದ್ರೆ ಸಾಕು ಫುಲ್ ಗ್ಯಾಪ್ ಬಿಟ್ಕೊತಾ ಇದೆ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಪೂವರ್ ಕ್ವಾಲಿಟಿ ಅಂತ ಅನಿಸ್ತು. ನಾನು ಈ ಸೀರೆ ವಿಡಿಯೋನ ಹಾಕಿದ್ದೀನಿ, ಅದರಲ್ಲೂ ತುಂಬ ಜನ ಹೇಳಿದ್ರು, ಯಾಕೆ ತಗೊಂಡ್ರಿ, ಇದು ಕಡಿಮೆ ಬೆಲೆ, ನೀವು ಅಷ್ಟೊಂದು ದುಡ್ಡು ಕೊಟ್ಟಿದ್ದೀರಾ ಅಂತ ಎಲ್ಲ ಬೈದ್ರು, ಕಮೆಂಟ್ ಎಲ್ಲ ಹಾಕಿದ್ರು. ಆವಾಗ ನನಗೇನು ಗೊತ್ತಾಗಲಿಲ್ಲ. ಬಟ್ ಈಗ ಅವರು ಉಟ್ಟು ಎಲ್ಲ ಆದ್ಮೇಲೆ ಗೊತ್ತಾಗ್ತಾ ಇದೆ, ನಿಜ ಇದು ವರ್ತ್ ಅಲ್ಲ ಅಷ್ಟು ದುಡ್ಡಿಗೆ ಅಂತೇಳಿ. ನೋಡಿ, ಇಲ್ಲೆಲ್ಲ ಫುಲ್ ನೂಲ್ ಹಂಗಂಗೆ ಬಿಟ್ಕೊತಾ ಇದೆ.
ನೋಡ್ತಾ ಇದ್ದೀರಾ, ಹಿಂಗೆ ಮಾಡಿದ್ರೆ ಸಾಕು ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಈ ಸೀರೆಗಳಲ್ಲಿ ಯೂಶ್ವಲಿ ಈ ಥರ ಎಲ್ಲ ಕಾಣಿಸಲ್ಲ. ಇದರಲ್ಲಿ ನೋಡಿ ಹಿಂಗೆ ಮಾಡಿದ್ರೆ ಸಾಕು ಫುಲ್ ಗ್ಯಾಪ್ 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 ನೂಲು ಎಳೆ ಎಲ್ಲ ಬಿಟ್ಕೊತಾ ಇದೆ. ಒಂದು ಪಾಠ ಕಲ್ತಂಗಾಯ್ತು. ಅದೇನಪ್ಪ ಅಂತ ಹೇಳಿದ್ರೆ, ನಾವು ಆನ್ಲೈನಲ್ಲಿ ಏನೇ ಶಾಪಿಂಗ್ ಮಾಡಬೇಕಾದ್ರೂ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಅಂತೇಳಿ. ಮತ್ತು ಯೂಟ್ಯೂಬ್ ಇರ್ಬೋದು, ಮತ್ತು ಯಾರದೇ ಆದ್ರೂ ಸೀರೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತೇಳಿ ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಾರ್ದು. ನಾವೇನೇ ಇದ್ರೂ ಸೀರೆಗಳೆಲ್ಲ ಹೋಗಿ ವಿಸಿಟ್ ಮಾಡಿ ಶಾಪಲ್ಲೇನೆ ತೊಗೊಂಡ್ರೇ ಒಳ್ಳೇದು ಅಂತ ನನ್ನ ಪ್ರಕಾರ ಅನ್ನಿಸ್ತು. ರಿಯಲಿ ಬೇಜಾರಾಯಿತು ನನಗಂತೂ. ಅದು ಅಲ್ಲದೆ ನಮ್ಮ ಅಮ್ಮನಿಗೆ ಬೇರೆ ಕೊಟ್ಬಿಟ್ಟಿದ್ದೀನಿ, ನಮ್ಮ ಅತ್ತೆಗೂ ಬೇರೆ ಕೊಟ್ಬಿಟ್ಟಿದ್ದೆ. ನಂದಾಗಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ತಲೆನೂ ಕೆಡಿಸ್ಕೊತಾ ಇರಲಿಲ್ಲ. ನಂದಾಗಿದ್ದಿದ್ರೆ ಹೋದ್ರೆ ಹೋಯ್ತು ಅಂತೇಳಿ ಅನ್ನೋ ಥರ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಯಾಕಂದರೆ ಒಂದ್ಸತಿ ಏನಾದ್ರೂ ಅದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ರೆ ಅದೇ ಯೋಚನೆ ಬರ್ತಾ ಇರುತ್ತೆ, ಅಯ್ಯೋ ಈ ಥರ ಆಯ್ತಲ್ಲ ಸೀರೆ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಬಿಟ್ಟಾಕ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ನಮ್ಮ ಅತ್ತೆಗೂ ನಮ್ಮ ಅಮ್ಮನಿಗೂ ಕೊಟ್ಬಿಟ್ಟಿದ್ದೀನಲ್ವಾ, ಸೊ ಅವ್ರು ಏನಂತ ಅನ್ಕೊಂತಾರೆ ನನ್ನ ಬಗ್ಗೆ ಅನ್ನೋದೇ ಬೇಜಾರಾಯ್ತು ನನಗೆ. ನನಗೆ ರಿಸೀವ್ ಮಾಡ್ಕೊಂಡಾಗ ಈ ಥರ ಏನು ಅನಿಸಿರ್ಲಿಲ್ಲ, ಮೀನ್ಸ್ ಡ್ಯಾಮೇಜು ಆ ಥರ ಏನೂ ಅನಿಸಿಲ್ಲ. ಬಟ್ ಆಮೇಲೆ ಎಲ್ಲ ಸ್ಟಿಚ್ ಮಾಡಿಸ್ಮೇಲೆ ಈ ಥರ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ಇದೊಂದು ಪಾಠ ಅಂತ ಅನ್ಕೊತೀನಿ ನಾನು. ಐ ಹೋಪ್ ನೆಕ್ಸ್ಟು ಯಾವಾಗಲೂ ಶಾಪಿಂಗ್ ಮಾಡಬೇಕಾದ್ರೆ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇದಕ್ಕೂ ಮುಂಚೆ ಇನ್ನೊಬ್ಬರು ಫೇಮಸ್ ರತ್ನಂ ಸಿಲ್ಕ್ಸ್ ಅಂತೇಳಿ ಸೀರೆ ತೊಗೊಂಡಿದ್ದೆ ಇದಕ್ಕೂ ಮುಂಚೆ, ಒಂದು 2 years ಬ್ಯಾಕ್ ಅನಿಸುತ್ತೆ. ಬಟ್ ಆ ಸೀರೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ. ಆನ್ಲೈನಲ್ಲೇ ನೋಡಿ ಬುಕ್ ಮಾಡಿದ್ದು ನಾನು, ಮತ್ತು ಅದು ಚೆನ್ನಾಗೇ ಬಂತು ಕ್ವಾಲಿಟಿ ಎಲ್ಲ. ನಾನು ತುಂಬ ಇಷ್ಟ ಆಯಿತು ನನಗೂ. ಆವಾಗ ಆ ಸೀರೆನೇ ಟ್ರೆಂಡಿಂಗಲ್ಲಿತ್ತು, ಸೊ ಅದನ್ನೇ ತೊಗೊಂಡಿದ್ದೆ. ಅದನ್ನು ತಗೊಂಡ್ಮೇಲೆ ವರ್ತ್ ಅನ್ನಿಸ್ತು ನನಗೆ. ಆ ಪ್ರೈಸ್ಗೆ 1200 ಎಷ್ಟೋ ಕೊಟ್ಟಿದ್ದೆ ನಾನು, 1200 1800 ಅದು ವರ್ತ್ ಅನ್ನಿಸ್ತು ಆ ಪ್ರೈಸಿಗೆ ಆ ಸ್ಯಾರಿ. ಬಟ್ ಇದು ನಿಜವಾಗ್ಲೂ ಇವಾಗೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲ ರೀಲ್ಸಲ್ಲಿ ನೋಡ್ತಾ ಇರಬೇಕಾದ್ರೆ ಗೊತ್ತಾಗ್ತದೆ ಈ ಸ್ಯಾರಿ ಪ್ರೈಸ್ ಎಷ್ಟು ಅಂತೇಳಿ. 450-500 ರುಪೀಸ್ಗೆಲ್ಲ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಈ ಸ್ಯಾರಿ ನೋಡಿ ನೀವು. ಇವಾಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಲ್ವಾ, ಮುಂಚೆನೇ ಇದೆಲ್ಲ ಯೋಚನೆ ಮಾಡಬೇಕಿತ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾನು ಡಿಸೈಡ್ ಮಾಡಿಕೊಂಡೆ. ಇನ್ನೂ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿಲ್ಲ, ಅವ್ರು ಹೇಳಿದ್ರೆ ಏನಂತ ಬೈಕೊಂತಾರೋ ಗೊತ್ತಿಲ್ಲ. ಅವ್ರು ಯೂಶ್ವಲಿ ಏನಕ್ಕೆ ಆನ್ಲೈನಲ್ಲಿ ಶಾಪ್ ಮಾಡಬೇಕು, ಡೈರೆಕ್ಟಾಗಿ ಹೋಗಿ ತಗೋಬೋದಲ್ಲ ಅಂತ ಅಂತಿರ್ತಾರೆ ಯಾವಾಗ್ಲೂ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ಯಾರು ಯಾಮಾರಕ್ಕೆ ಹೋಗ್ಬೇಡಿ ಸೀರೆಗಳನ್ನ ಆನ್ಲೈನಲ್ಲಿ ತಗೊಂಡು ಅಂತ ನಾನೇ ಹೇಳಿರ್ತೀನಿ. ಮತ್ತು ಏನಾದರೂ ಇಷ್ಟ ಆಯಿತು ಅಂತಂದರೆ ನಾನೇ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ, ಸೀರೆ ತಗೋಬೇಕು ಹಂಗೆ ಹಿಂಗೆ ಅಂತೇಳಿ. ಬಟ್ ಆಲ್ಮೋಸ್ಟ್ ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ ಸೀರೆಗಳು ತಗೊಳ್ಳೋದೆಲ್ಲ. ನಾನು ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ನೋಡ್ತೀನಿ, ಸೇವ್ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ DM ಎಲ್ಲ ಮಾಡಿ ಕೇಳಿರ್ತೀನಿ, ಎನ್ಕ್ವೈರಿ ಮಾಡಿರ್ತೀನಿ ಪ್ರೈಸ್ ಬಗ್ಗೆ ಎಲ್ಲಾನು. ಬಟ್ ಆಮೇಲೆ ಹೆಂಗಿರುತ್ತೋ ಏನೋ ಬಂದಮೇಲೆ ಅಂತ ಹೇಳೋ ಭಯಕ್ಕೆ ಸುಮ್ಮನೆ ಆಗ್ಬಿಟ್ಟಿರ್ತೀನಿ. ಇಟ್ಸ್ ಓಕೆ, ಜೀವನದಲ್ಲಿ ಇದೆಲ್ಲ ಒಂದೊಂದು ಪಾಠ ಅಲ್ವಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.